ಅನುದಾನ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈಗ ನಮ್ಮ ರಸ್ತೆಗಳು ಹದಗೆಟ್ಟಿವೆ. ಇವಾಗ ಮಳೆಗಾಲ ಬರ್ತಾ ಇದೆ. ಮಳೆಗೂ ಮುನ್ನ ಡಾಂಬರೀಕರಣ ಮಾಡಬೇಕಾಗಿದೆ. ಬ್ರಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗೋಗಿದೆ ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್. ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ಧ ಅನುದಾನ ಸಮರವನ್ನ ಸಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅನುದಾನವನ್ನೇ ಕೊಡ್ತಾ ಇಲ್ಲ ಅನ್ನೋ ಆರೋಪ. ನನ್ನ ಕ್ಷೇತ್ರಕ್ಕೆ ಕೇವಲ 10 ಕೋಟಿ ಕೊಟ್ಟಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಬೊಮ್ಮಾಯಿ ಅವರ ಅವಧಿಯಲ್ಲಿ ಭೈರತಿ ಸುರೇಶ್ಗೆ 100 ಕೋಟಿ ಕೊಟ್ಟಿದ್ರು ಅವರ ಕ್ಷೇತ್ರಕ್ಕೆ. ನನಗೆ ಮಾತ್ರ ಅಲ್ಲ, ಯಾವುದೇ ಶಾಸಕರಿಗೂ ಅನುದಾನ ಸಿಗ್ತಾ ಇಲ್ಲ. ನಮ್ಮ ರಸ್ತೆಗಳು ಹದಗೆಟ್ಟು ಹೋಗಿದಾವೆ. ಈಗ ಮಳೆಗಾಲ ಬೇರೆ ಬರುತ್ತೆ. ಮಳೆಗೂ ಮುನ್ನ ಡಾಂಬರೀಕರಣ ಮಾಡಬೇಕಾಗಿದೆ. ಬ್ರಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗೋಗಿದೆ ಅಂತ ಕಿಡಿಕಾರಿದ್ದಾರೆ. ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಗುಡುಗಿರುವುದು. ಅನುದಾನನೇ ಸಿಗ್ತಾ ಇಲ್ಲ, ಏನು ಕಾರಣ ಇದಕ್ಕೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಆರ್ ಅಶೋಕ್ ಅವರು. ಗಮನಿಸ್ತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದರೆ, ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಎಲ್ಲ ಹಣವನ್ನು ಗ್ಯಾರಂಟಿಗೆ ತೆಗೆದಿಡ್ತಾ ಇದೆ. ಇದರ ಪರಿಣಾಮ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಕೇವಲ ಬೆಂಗಳೂರು ಅಲ್ಲ, ಇಡೀ ರಾಜ್ಯದ ಎಲ್ಲ ಶಾಸಕರ ಕಥೆನೂ ಇದೆ, ಎಲ್ಲರ ಗೋಳು ಇದೆ. ಅದರಲ್ಲೂ ಭಾಳ ಪ್ರಮುಖವಾಗಿ ವಿಪಕ್ಷದ ಶಾಸಕರನ್ನ ಬಿಟ್ಟುಬಿಡಿ, ಸ್ವಪಕ್ಷದ ಶಾಸಕರಿಗೂ ಕೂಡ ಅನುದಾನ ಕೊಡೋದಕ್ಕೆ ದುಡ್ಡಿಲ್ಲ ಸರ್ಕಾರದ ಬಳಿ. ಹಾಗಾಗಿನೇ ಪದೇ ಪದೇ ಅವರು ಅಸಮಾಧಾನವನ್ನು ಹೊರ ಹಾಕ್ತಾನೇ ಇರ್ತಾರೆ. ನೀವು ನಮಗೆ ಹಣ ಕೊಡಲಿಲ್ಲ ಅಥವಾ ಅನುದಾನ ಕೊಡಲಿಲ್ಲ ಅಂತ ಅಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು ಹೇಗೆ? ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗ್ತಾ ಇಲ್ಲ. ಮಾಡಲಿಲ್ಲ ಅಂತ ಅಂದರೆ ಕ್ಷೇತ್ರದ ಜನ ಕ್ಯಾಕರ್ಸ್ ಉಗಿತಾ ಇದ್ದಾರೆ. ಜೊತೆಗೆ ಮುಂದಿನ ಎಲೆಕ್ಷನ್ನಲ್ಲಿ ನಾವು ಹೇಗೆ ವೋಟ್ ಕೇಳೋದು ಅವರ ಬಳಿ ಹೋಗಿ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೇನೆ ಡೈರೆಕ್ಟಾಗಿ ಕೇಳಿದ್ದಾರೆ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ಶಾಸಕರು.